ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫ್ಯಾಮಿಲಿ ಬ್ಲಾಗ್. ಹಾಯ್, ನಾವಿವತ್ತು ನಮ್ಮ ಅಮ್ಮ ಮನೇಲಿ ಮನೆ ದೇವ್ರದ್ದು ಪೂಜೆ ಅಂತ ಊರಿಗೆ ಎಲ್ಲರೂ ಬಂದಿದ್ದೀವಿ. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಚೆನ್ನಾಗಿ ರಂಗೋಲಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕವರೆಲ್ಲ ಕರ್ಕೊಂಬಂದು ದೇವಸ್ಥಾನದ ಮುಂದೆ ರಂಗೋಲಿ ಬಿಡೋಕ್ಕೆ ಅಂತ ಕರ್ಕೊಂಬಂದು ಎಲ್ಲ ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ. ಬಟ್ ಅಲ್ಲೇ ಎದುರುಗಡೆ ಬೀನ್ಸು ಪೈರು ಎಲ್ಲನೂ ಹಾಕಿದ್ರು. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ನಾವು ಒಂದೆರಡು ಕಿತ್ಕೊಂಡು ಮತ್ತೆ ಗಂಡು ದೇವ್ರ ದೇವಸ್ಥಾನದ ಮುಂದೆ ರಂಗೋಲಿ ಹಾಕಿ ಹೆಣ್ಣು ದೇವ್ರ ದೇವಸ್ಥಾನದ ಹತ್ರನೂ ಬಿಡೋಣ ಅಂತ ನಮ್ಮ ಅಕ್ಕಂದ್ರು ನಾವು ಎಲ್ಲ ಬಂದ್ವಿ. ಎರಡೆರಡು ಕಡೆ ನಾನು ರಂಗೋಲಿ ಬಿಟ್ಟು ಬೆಳಗ್ಗೆನೇ ತುಂಬ ಕೆಲಸ ನಾನು ಮಾಡಲ್ಲ, ನೀವು ಸ್ವಲ್ಪ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ರಂಗೋಲಿ ಬಿಡಿಸಿಸ್ತೆ. ಇಲ್ಲಿ ನೋಡಿ, ಇದೇ ಹೆಣ್ಣು ದೇವ್ರ ದೇವಸ್ಥಾನ. ಅದಾದಮೇಲೆ ನಮ್ಮ ನೋಡಿಕೊಂಡು ನಮ್ಮ ಅಪ್ಪ ನಮ್ಮ ಹಸ್ಬೆಂಡು ಎಲ್ಲ ಬಂದರು ದೇವಸ್ಥಾನದ ಹತ್ರ. ನೋಡಿ ಬಂದರೆ ನಮ್ಮ ಅಕ್ಕ ಹುಣಸೆ ಹಣ್ಣೆಲ್ಲ ಇತ್ತು ಅಂದ್ಬಿಟ್ಟು ಹುಣಸೆ ಹಣ್ಣು ಕಿತ್ಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಲಿ ಕಿತ್ತಿಸ್ಕೊಂಡ್ರು. ಅದು ನೋಡಿದ್ರೆ ಜಂಪ್ ಮಾಡಿ 2-3 ಏನೋ ಕಿತ್ತಿದ್ರು ಅಷ್ಟೇ ಹುಣಸೆ ಹಣ್ಣು. ಆಮೇಲೆ ಮನೆ ಕಡೆ ಹೋಗೋಣ ನಡೀರಿ ಅಂತ ಹೊರಟ್ವಿ. ನಮ್ಮ ಅಕ್ಕ ನೋಡ್ರೆ 2 ಹುಣಸೆ ಹಣ್ಣು ತೋರಿಸ್ಬಿಟ್ಟು ಅಣಗಿಸ್ಕೊತಾ ಇಲ್ಲ, 2 ಕಿತ್ತವ್ರಿ ಅಂತ ಅಣಗಿಸ್ಕೊಂಡು ಓಡೋದಕ್ಕೂ ಬಂದು ಮನೆ ಕಡೆ ಎಲ್ಲರೂ ಹೊರಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಎಲ್ಲರೂ ಸ್ನಾನ ಗೀನ ಮಾಡಿ ಎಲ್ಲ ಫ್ರೆಶ್ಶಾಗಿ ರೆಡಿ ಆದರು. ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ, ನಮ್ಮಕ್ಕ ಯಾವ ವೀಡಿಯೋ ಮಾಡಿದ್ರು ಹಾಯ್ ಮಾಡ್ತಾಯಿರ್ತಾಳೆ ಯಾವಾಗ್ಲೂ. ಇವಳು ನೋಡಿದ್ರೆ ನಮ್ಮ ಸಿಸ್ಟರು ಸ್ನಾನ ಮಾಡಿ ಉಪವಾಸ ಇದ್ದಾಳೆ, ಸ್ನಾನ ಮಾಡಿ ರೆಡಿಯಾಗಿ ಬಂದು ಮಂಚದ ಮೇಲೆ ಮಲ್ಕೊಂಡಿದ್ದಾಳೆ. ನಮ್ಮ ಅಪ್ಪನೂ ನಮ್ಮ ಹಸ್ಬೆಂಡು ಬಂದು ಮಾತಾಡ್ತಾ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು. ಫೈನಲಾಗಿ ಎಲ್ಲರೂ ರೆಡಿಯಾಗಿ ನಮ್ಮ ಆಂಟಿ ಮನೆ ಕಡೆ ಹೊರಟ್ವಿ. ಬನ್ನಿ, ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. ನೋಡಿ, ಇವ್ರು ಬಂದು ನಮಗೆ ಅತ್ತಿಗೆ ಆಗಬೇಕು. ಎಲ್ಲ ನಿಮ್ಮ ಮನೆ ಪುಟಾಣಿ? ನಮ್ಮನೆ ಪುಟಾಣಿ ಇದು. ಇವನು ನಿನ್ನ ಹೆಸರು? ಧ್ರುವ. ಓಕೆ, ಅಳಿಮಯ್ಯ ಆಗಬೇಕು. ಆದ್ರೆ ಮಗಳು ಏನ್ ಮಾಡೋದು, ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಏನಾಗಲ್ಲ ಇವರು ಬಂದು ನಮ್ಮ ಸಿಸ್ಟರು. ಮಕ್ಕಳೆಲ್ಲ ದೊಡ್ಡವರು, ನೋಡಿದ್ರೆ ಮಾತ್ರ ಏಜ್ ಆದಂಗೆ ಕಾಣಲ್ಲ. ಇವರು ನಮ್ಮ ವಿಡಿಯೋದಲ್ಲಿ ಬರೋದು ಕಮ್ಮಿ. ನೋಡ್ರಿ, ನಮ್ಮ ಸಿಸ್ಟರು ನಮ್ಮ ಚಾನಲ್ ಮಾತ್ರ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾರೆ. ಇಲ್ಲಿದ್ದಾರೆ ನೋಡಿ ನಮ್ಮ ಸೆಕೆಂಡ್ ಸಿಸ್ಟರು. ಇವನು ಗೊತ್ತಲ್ಲ ನಿಮ್ಗೆ, ನಮ್ಮ ಪುಟಾಣಿ. ಯಾವಾಗಲೂ ನಮ್ಮ ವಿಡಿಯೋದಲ್ಲಿ ಬರ್ತಾ ಇರ್ತಾನಲ್ಲ, ಕುಕ್ಕಿಂಗಲ್ಲಿ, ನಾರ್ಮಲ್ ವಿಡಿಯೋದಲ್ಲೆಲ್ಲ ಬರ್ತಾ ಇರ್ತಾನೆ. ನೋಡಿ, ನಮ್ಮ ಹಸ್ಬೆಂಡು ನಮ್ಮಪ್ಪ ಎಲ್ಲ ಅಲ್ಲಿದ್ದಾರೆ. ಉಪವಾಸ ಇದ್ದು ಬುತ್ತಿನಲ್ಲಿ ಪೂಜಾ ಸಾಮಾನೆಲ್ಲ ತಗೊಂಡು ಪೂಜಾರಿ ಮನೆ ಹತ್ರ ಹೋಗ್ತಾರೆ. ಪೂಜಾರಿ ಮನೆ ಹತ್ರದಿಂದ ಒಡೆ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ ವಾಪಸ್ ದೇವಸ್ಥಾನ ಹತ್ರ ಬರ್ತಾರೆ. ಆರುಮಲೆ, ಜೇನುಮಲೆ, ಗುಂಜುಮಲೆ, ಗುನುಗಂಜಿಮಲೆ, 7 ಮಲೆ, 77 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತಹ ನಮ್ಮಪ್ಪ ಮುದ್ದು ಮಾಯಕಾರ ಮಾದಪ್ಪನಿಗೊಂದ್ಸಲ ಉಘೇ ಅಂದ್ರಪ್ಪ. ಬೇಗ ಬೇಗ ಬನ್ನಿ, ಯಾಕೆ ಎಲ್ಲ ಹಿಂದೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಉಘೇ ಉಘೇ ಮಾದಪ್ಪ ಮಾದೇವ ಶಿವಪ್ಪ ನಮ್ಮ ಕಾಯೋ ತಂದೆ ಮಾದಪ್ಪ. ನಿನ್ನ ಹೆಸರೇ ಮನೆ ಮಾತು ನಿಜವಪ್ಪ, ನಿನ್ನ ಪೂಜೆಯಲ್ಲಿ ಮೈ ಮರೆತೆವು ಮಾದಪ್ಪ. ಮಾದಪ್ಪ 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 ಮಾದಪ್ಪ.
ಮಾದಪ್ಪ 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 ಮಹದೇವ ಶಿವಪ್ಪ ನಮ್ಮ ಕಾಯೋ ತಂದೆ ಮಾದಪ್ಪ ಗೈಸ್ ಯಾವಾಗ್ಲೂ ಇವಳು ಕೋಪ ಮಾಡ್ಕೊಂಡು ಊಟ ತಿಂದೆ ಬಿಡ್ತಿದ್ದವಳು ಇವತ್ತೆಲ್ಲ ಭಕ್ತಿಯಿಂದ ದೇವ್ರಿಗೋಸ್ಕರ ಉಪವಾಸ ಮಾಡಿ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅನ್ಬಿಟ್ಟು ಮಾಡ್ತಿರೋದು ದೇವ್ರೆ. ಬೇರೆಯವ್ರಿಗೆ ಒಳ್ಳೆ ಬುದ್ಧಿ ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡ್ಲಿ. ಬೇರೆಯವ್ರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಇಲ್ವೋ ಫಸ್ಟ್ ಬೇರೆಯವ್ರು ಹೇಳಿದ್ದನ್ನ ಒಂಚೂರು ಕೇಳೋ ಬುದ್ಧಿ ಕೊಡ್ಲಿ ದೇವ್ರಗಳಿಗೆ, ಅದು ಮುಖ್ಯ. ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಇವತ್ತು ಗಂಡ ದೇವ್ರ ಪೂಜೆ ಯಾವ ಥರ ಆಯಿತು ಅಂತ ನೋಡಿದ್ರಲ್ವ. ನಾಳೆ ಬಂದು ಹೆಣ್ಣು ದೇವ್ರದ್ದು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.